ಹೇಳುತ್ತಾ ಇನ್ನೊಂದು ಮಾತನ್ನ ಹೇಳುತ್ತದೆ. ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ನಮ್ಮ ಮೂಲ ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ಒಂದು ಮಾತು ಹೇಳುತ್ತಾರೆ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ. ನಮಗೆಲ್ಲ ಒಂದೋ ಎರಡೋ ಮಂತ್ರಗಳ ಜಪ ಮಾಡಿದರೆ ಸಾಕಾಗ್ತದೆ, ಸುಸ್ತಾಗ್ತದೆ. ಅಷ್ಟನ್ನೂ ಸಿದ್ಧಿ ಮಾಡಿಕೊಳ್ಳುವ ಯೋಗ್ಯತೆ ಸಾಮಾನ್ಯರಿಗೆ ಇರೋದಿಲ್ಲ. ಆದರೆ ವಾಯುದೇವರ ಅದ್ಭುತವಾದ ಸಾಮರ್ಥ್ಯ ಅಂದರೆ 7 ಕೋಟಿ ಮಹಾಮಂತ್ರಗಳನ್ನು ಜಪ ಮಾಡೋದಲ್ಲ, ಸಿದ್ಧಿಪಡಿಸಿಕೊಂಡಿದ್ದಾರೆ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರ. ಅಂಥ ಮಹಾನುಭಾವರು. ಕೆಲವರೆಲ್ಲ ಅಂತಾರೆ 7 ಕೋಟಿ ಮಂತ್ರನೇ ಎಲ್ಲಿ ಸಿಗೋದಿಲ್ಲ, ಯಾವ ಪುಸ್ತಕಗಳು ಇಲ್ಲ, ಎಲ್ಲಿಂದ ಇವರು ಜಪ ಮಾಡುತ್ತಾರೆ, ಇದೆಲ್ಲ ಸುಮ್ಮನೆ ಕಲ್ಪನೆ ಅಂತ. ಚಂದ್ರಲಾ ಮಹಾತ್ಮ್ಯದಲ್ಲಿ 7 ಕೋಟಿ ಮಂತ್ರಗಳ ಉಲ್ಲೇಖವನ್ನು ನಾವು ಕಾಣುತ್ತೇವೆ. ಸಪ್ತಕೋಟಿ ಮಹಾಮಂತ್ರ ತದರ್ಧಾಸ್ತೀರ್ಥಕೋಟಯ ಪುಣ್ಯಕ್ಷೇತ್ರಾಣಿ ಸರ್ವಾಣಿ ಭುವನತ್ರಿತಯೇಪಿ ಚ ತ್ರಯತ್ರಿಂಶತ್ ತಥಾ ಕೋಟ್ಯಃ ದೇವತಾನಾಂ ಮಹಾತ್ಮನಾಂ ಏತತ್ಸರ್ವಂಚ ಸಂಭೂಯೈವ ಅಪ್ರತಿಷ್ಠತಿ ನಿತ್ಯಶಃ ಅಂತ. 7 ಕೋಟಿ ಮಹಾಮಂತ್ರಗಳು, ಅರ್ಥಾತ್ ಆ ಮಂತ್ರಾಭಿಮಾನಿ ದೇವತೆಗಳು, ಮಂತ್ರ ಪ್ರತಿಪಾದ್ಯರಾದ ದೇವತೆಗಳ ಸನ್ನಿಧಾನ ಸನ್ನತಿ ಕ್ಷೇತ್ರದಲ್ಲಿದೆ ಅಂತ. ಅಂದರೆ 7 ಕೋಟಿ ಮಹಾಮಂತ್ರಗಳು ಇದ್ದದ್ದನ್ನು ಉಲ್ಲೇಖ ಮಾಡುತ್ತದೆ. ಅದರ ಅರ್ಧ ಅಂದರೆ 3.5 ಕೋಟಿ ತೀರ್ಥಗಳ ಸನ್ನಿಧಾನವೂ ಕೂಡ ಆ ಸನ್ನಿಧಿ ಕ್ಷೇತ್ರದಲ್ಲಿದೆ. 33 ಕೋಟಿ ದೇವತೆಗಳ ಸನ್ನಿಧಾನ ಇದೆ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ಎಲ್ಲ ಮಂತ್ರಗಳ, ದೇವತೆಗಳ, ತೀರ್ಥಗಳ ಸನ್ನಿಧಾನದಿಂದ ಕೂಡಿದ ಕ್ಷೇತ್ರ, ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀಹರಿ ಶ್ರೀಮನ್ನಾರಾಯಣನ ಸನ್ನಿಧಾನ, ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ, ಆ ಮಹಾಲಕ್ಷ್ಮಿ ಪುತ್ರರಾದ ಬ್ರಹ್ಮದೇವರು, ಪೌತ್ರರಾದ ರುದ್ರದೇವರ ಸನ್ನಿಧಾನ, ಎಲ್ಲ ಸನ್ನಿಧಾನಗಳಿಂದಲೂ ಕೂಡಿದಂತಹ ಕ್ಷೇತ್ರ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ಆ ಮಹಾಲಕ್ಷ್ಮೀ ದೇವಿಯ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆದರೆ ಎಲ್ಲರಿಗೂ ಗೊತ್ತು, ಎಲ್ಲರ ಇಷ್ಟಾರ್ಥ ಈಡೇರ್ತದೆ. ಸಂಪತ್ತು ಅಂದರೆ ಹಣ ಮಾತ್ರ ಸಂಪತ್ತಲ್ಲ, ಅದು ಒಂದು ಸಂಪತ್ತು. ಅದಕ್ಕೆ ಲೌಕಿಕ ಸಂಪತ್ತು ಅಂತ ಕರೀತಾರೆ. ಆ ಲೌಕಿಕವಾದ ಸಂಪತ್ತನ್ನು ಮಹಾಲಕ್ಷ್ಮೀ ದೇವಿ ಕರುಣಿಸ್ತಾಳೆ. ಆ ಸಂಪತ್ತು ಸಾಧನೆಗೆ ಉಪಯುಕ್ತವಾಗಬೇಕು, ಧರ್ಮ ಸಾಧನೆಗೆ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಅಂತ. ಧರ್ಮ ಸಾಧನವಾದ ಸಂಪತ್ತನ್ನ, ಮೋಕ್ಷ ಸಾಧನವಾದ ಸಂಪತ್ತನ್ನ ಅವಳು ಕರುಣಿಸ್ತಾಳೆ. ಜೊತೆಗೆ ಉತ್ತಮವಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು, ಯದುಪಾಸನೆಯ ನಿತ್ಯಂ ಭಕ್ತಿ ಜ್ಞಾನಾದಿಕಾನ್ ಗುಣಾನ್ ಸಮಾಪ್ನವಂತಿ ಮುನಯಃ ಸಾಲಕ್ಷ್ಮೀರ್ಮೇ ಪ್ರಸೀದತು ಅಂತ ಹೇಳಿದ್ದಾರೆ. ಅವಳ ಉಪಾಸನೆ ಮಾಡಿದರೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕರುಣಿಸ್ತಾಳೆ, ಲೌಕಿಕ ಸಂಪತ್ತನ್ನೂ ಕರುಣಿಸಿ ನಮ್ಮಿಂದ ಒಳ್ಳೆ ಸಾಧನೆಯನ್ನು ಮಾಡಿಸ್ತಾಳೆ. ವೈಶ್ವನಾಥಿ ನಾರಾಯಣಾಚಾರ್ಯರು ಅಂತ ಪ್ರಸಿದ್ಧರಾದ ನಮ್ಮ ಪರಂಪರೆಯಲ್ಲಿ ಬರುವ ವಿದ್ವಾಂಸರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪ್ರಶಿಷ್ಯರು. ಆ ವೈಶ್ವನಾಥಿ ನಾರಾಯಣಾಚಾರ್ಯರು ಚಂದ್ರಲಾಂಬ ಸ್ತುತಿಯಲ್ಲಿ ಈ ರೀತಿ ವರ್ಣನೆಯನ್ನು ಮಾಡಿದ್ದಾರೆ. ಜಯತಿ ಜಯತಿ ಚಂದ್ರ ಸತ್ಸುಖಾಂಬೋಧಿ ಚಂದ್ರ. ಸಜ್ಜನರ ಸುಖ ಸಮುದ್ರ, ಚಂದ್ರ ಬಂದ್ರೆ ಉಕ್ಕೆ ಇರ್ತದೆ ಹುಣ್ಣಿಮೆಯ ದಿವಸ. ಹಾಗೆ ಸಜ್ಜನರಿಗೆ ಸುಖ ಆಗಬೇಕು ಅಂದ್ರೆ ಆ ಚಂದ್ರ ಬಂದ್ರೆ ಹೇಗೆ ಸಮುದ್ರ ಉಕ್ಕೆ ಇರುತ್ತೆ, ಈ ಚಂದ್ರಲಾಂಬ ಬಂದರೆ ಸಜ್ಜನರ ಸುಖಸಾಗರ ಉಕ್ಕೇರಿ ಬರುತ್ತದೆ ಅಂತ ವರ್ಣನೆಯನ್ನು ಮಾಡ್ತಾರೆ. ಆ ರೀತಿ ಅನುಗ್ರಹವನ್ನು ಮಾಡುವವಳು. ವದನ ವಿಜಿತ ಚಂದ್ರ ಸ್ವಾಂತ ಸಂತಾಪ ಚಂದ್ರ. ಅವಳ ಮುಖ ಕೋಟಿ ಚಂದ್ರರ ಲಾವಣ್ಯವನ್ನು, ಸೌಂದರ್ಯವನ್ನು ಮೀರುವ ಸೌಂದರ್ಯ ಮಹಾಲಕ್ಷ್ಮೀ ದೇವಿಯಲ್ಲಿದೆ. ಆ ಚಂದ್ರನಿಗೆ ಸೌಂದರ್ಯ ಕೊಟ್ಟವಳು ಮಹಾಲಕ್ಷ್ಮೀ ದೇವಿ. ಜೊತೆಗೆ ಚಂದ್ರ ತಾಪ, ಸೂರ್ಯನ ತಾಪದಿಂದ ತಪ್ತರಾದ ಜನರಿಗೆ ತಂಪನ್ನು ಕೊಡುವವನು ಚಂದ್ರ. ಸಂಸಾರದ ತಾಪದಿಂದ ತಪ್ತರಾದ ಜನರಿಗೆ ತಂಪನ್ನು ಕೊಡುತ್ತಾಳೆ. ಈ ಚಂದ್ರಲಾಂಬ ಎಂಬ, ಚಂದ್ರ ಎಂಬ ಹೆಸರು ಸಮಾನವಾದದ್ದರಿಂದ ವರ್ಣನೆ ಮಾಡುತ್ತಾರೆ. ಚಂದ್ರ ಬಂದರೆ ರಾತ್ರಿಯಲ್ಲಿ ಅರಳುವ ಕಮಲಗಳೆಲ್ಲ ಅರಳುತ್ತವೆ. ಹಾಗೆ ಸಜ್ಜನರೆಂಬ ಕುಮುದಗಳನ್ನು ಅರಳಿಸುವ ಚಂದ್ರ ಈ ಚಂದ್ರಲಾಂಬ. ಅಂತಹ ಪಾಪಗಳೆಂಬ ಕತ್ತಲೆಯನ್ನ ಕಳೆಯುವುದಕ್ಕೆ ಈ ಚಂದ್ರಲಾಂಬ. ಹೊರಗಿನ ಕತ್ತಲೆಯನ್ನ ಆ ಚಂದ್ರ ಕಳೆದರೆ ದುರಿತ ತಿಮಿರ ಚಂದ್ರ, ಪಾಪಗಳೆಂಬ ಕತ್ತಲೆಯನ್ನು ಇವಳು ಕಳೀತಾಳೆ. ಸಚ್ಚಕೋರ ಅಕ್ಷಿ ಚಂದ್ರ. ಚಕೋರ ಪಕ್ಷಿಗೆ ಚಂದ್ರ ಬರ್ತಾನೆ ಅಂದ್ರೆ ಆನಂದವಾಗ್ತದಂತೆ. ಹಾಗೆ ಸಜ್ಜನರ ಕಣ್ಣುಗಳಿಗೆ ಇವಳು ಆನಂದವನ್ನು ಕೊಡುವಂತಹ ಚಂದ್ರನಂತೆ ಇದ್ದಾಳೆ ಅಂತ
ಆ ಮಹಾಲಕ್ಷ್ಮೀ ದೇವಿಯ ವರ್ಣನೆಯನ್ನು ಮಾಡಿದ್ದಾಳೆ. ಇಂತಹ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಕೇವಲ ಇಲ್ಲಿರುವ ಜನರಿಗೆ ಅಂತ ಮಾತ್ರ ಅಲ್ಲ, ಇಡೀ ದೇಶದ ಪ್ರತಿಷ್ಠಾಪನೆಯಲ್ಲಿ ಹಾಗೆ ಸಂಕಲ್ಪ ಇರುತ್ತದೆ. ಇಲ್ಲಿ ಪೂಜೆ ಮಾಡುವವರು, ಸೇವೆ ಮಾಡುವವರು, ದಾನ ಮಾಡುವವರು ಹಾಗೂ ಇಡೀ ದೇಶದ ಎಲ್ಲ ಸಜ್ಜನರಿಗೂ ಕ್ಷೇಮವಾಗಲಿ ಅಂತ ದೇವರ ಪ್ರತಿಷ್ಠಾಪನೆಯನ್ನು ಮಾಡೋದು. ಅಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರ